ಎಲ್ಲಿ ನಮ್ಮ ಮನಿ ಕೆಲಸ ನಾವು ಮಾಡಂಗೇ ಇಲ್ಲ ಜಾಸ್ತಿ, ನಾವು ಬರೀ ನಮ್ಮ ದೋಸ್ತರ ಮನಿದೇ ಮಾಡೋದು. ನಾನು ಮುಂದೆ ಹಿಂಗೊಂದು ಏನ್ರೆ ಅರಿವಿ ಬಿದ್ದಿದ್ರೆ ನನಗದು ಎತ್ತಿಡ್ಬೇಕಂತ ಅನ್ಸಂಗೇ ಇಲ್ಲ. ಅವ್ರು ಹೇಳ್ಬೇಕು ನನಗೆ ಅದು ಎತ್ತಿಡು ಅಂತ, ಅವಾಗ ನಾ ಹೋಗಿ ಎತ್ತಿಡ್ತೀನಿ. ಇವಾಗ ನೋಡಿ ನಾನು ಈ ಭಾಷೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಅದು ನನ್ನದಾಗಲ್ಲ. ಒಂದಿಷ್ಟು ಸ್ವಟಪಟ ಇಂಗ್ಲೀಷು ಮಾತಾಡ್ತೀವಿ ರೀ, ಮ್ಯಾನೇಜಬಲ್ ಇಂಗ್ಲೀಷ್ ಅಷ್ಟೇ. ಭಾಳ ತಿಳಿಲಿಲ್ಲ ಅಂದ್ರೆ ಯಾ ಓಕೆ ಅಂತಂತೀವಿ ಅಷ್ಟೇ. ಸ್ಲ್ಯಾಂಗ್ಗಳು ಭಾಳ ಡೇಂಜರ್ ರೀ, ಯಾಕಂದ್ರೆ ನಾವು ಏನ್ರ ತಪ್ಪು ಮಾತಾಡಿದೀವಿ ಅಂತಂದ್ರೆ ಮಂದಿ ಬಿಡಂಗಿಲ್ಲ. ನಮ್ಮ ಅಪ್ಪ ಆಮೇಲೆ ಅವ್ರ ಫ್ರೆಂಡ್ ಕೂತ್ ಮಾತಾಡ್ತಾರ ನಮ್ಮ ಮನ್ಯಾಗ, ಅದೇ ಕಾನ್ಸೆಪ್ಟ್ನ ಕಂಟ್ರೋಲ್ ವಿ ಮಾಡ್ತೀನಿ ಅಷ್ಟೇ. ಬಟ್ ನೀವಂದ್ರೆ ಅಪ್ಪ ಈಗ ರಂಗಭೂಮಿ ಕಲಾವಿದ್ರು, ಅವ್ರಿಗೆ ಈ ಮೊಬೈಲು ಇದೆಲ್ಲ ಇಷ್ಟ ಆಗೋದಿಲ್ಲ, ಎಲ್ಲ ಆನ್ಲೈನ್ ಆಫ್ಲೈನ್ ಅಂತಂದ್ರೆ ಸೊ ಅವ್ರು ರೀಲ್ಸ್ ಮಾಡೋದಕ್ಕೆ ಹೆಂಗ್ ಒಪ್ಕೊಂಡ್ರು? ಕರ್ಕೊಂಡ್ ಬರ್ಬೇಕಂತದ ಒಂದ್ ಆಸೆ ಇದೆ. ಅವ್ರು ಭಾರಿ, ಅವ್ರು ನಗತಾರ. ಹೆಂಗ್ ನಗತಾರ ಅಂದ್ರ ನಗತಾರ. ಒಂದ್ಸಲ ಮಾಡಿ ಎನಾಕ್ಟ್ ಮಾಡಿ ಅಪ್ಪ ಹೆಂಗ್ ನಗ್ತಾರೆ ಅಂತ. ಈ ಟೈಪ್ ಅಸಹ್ಯ ಇರ್ತದ, ಇದು ಕಟ್ ಮಾಡ್ರಿ ಒಬ್ಬ ಹೊಲಸ್ನಕ್ಕೇನ ಖರೆ. ಈ ಟೈಪ್ ಅವರೆಲ್ಲ ಡೈಲಾಗ್ ಎಲ್ಲ ಹೇಳ್ತಾರ, ನಾರು ಕಶ್ಯಪ ಬ್ರಹ್ಮನ ಮಗ ಅದು ಇದು ಅಂತ ಹೇಳಿ. ಆಮೇಲೆ ಹಿಂಗೆಲ್ಲ ಇರ್ತದ್ರಿ. ಒಟ್ ನಮ್ ಮನ್ಯಾಗ ಏನೇನೋ ನಾಟಕಗಳು ಮಾಡ್ತಿರ್ತೀವಿ, ಒಟ್ನಲ್ಲಿ ಡೈಲಾಗ್ಗಳು ಬರ್ತಾ ಇರುತ್ತೆ ಮನೆಯಲ್ಲಿ. ಅಲ್ಲ ಇವಾಗ ಅರ್ಧ ಲೈನ್ ಹೇಳ್ಬಿಟ್ರಲ್ಲ, ಫುಲ್ ಡೈಲಾಗ್ ಕಂಪ್ಲೀಟ್ ಮಾಡಿ. ಅದು ಬಾಳ ಒಂದು ಪೇಜ್ ಅದರಿ, ಅದು ಒಂದ್ ಲೈನ್ ಹೇಳಿ ನೋಡೋಣ ನಿಮ್ಮ ಸ್ಟೈಲ್ ಅಲ್ಲಿ. ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಸಾಕ್ರಿ, ಇನ್ನ ಬಾಳ ದೊಡ್ಡದು. ಎಷ್ಟು ಚೆನ್ನಾಗಿ ಹೇಳ್ತೀರಾ ಡೈಲಾಗ್ ನೀವು. ಇದೆಲ್ಲ ಅವಾಗೆ ಈ 10th ಟೈಮ್ದಾಗ ಇದು ಭಕ್ತ ಪ್ರಹ್ಲಾದ ಒಳಗಿಂದ ಈ ಡೈಲಾಗ್. ಇದು ಒಂದು ಪೇಜ್, ಒಂದೂವರೆ ಪೇಜಿನ ಡೈಲಾಗ್ ಇದು. ಸೊ ನಿಮ್ಗೆ ಅಷ್ಟು ಒಂದೇ ಸಲ ತಲೆ ಈಗೂ ಅದರಿ ತಲೆಯಾಗ. ಆಮೇಲೆ ಇನ್ನೊಂದು ಬಬ್ರುವಾನ ಏನು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಆ ಡೈಲಾಗ್ ಏನದಲ್ಲ, ಅದು ಒಂದು ಎರಡೂವರೆ ಪೇಜ್ ಅದ ರೀ ಅದು. ಸೊ ಅದು ಆಮೇಲೆ ಈ ಸಾಯಿ ಕುಮಾರ್ ಅವ್ರದ್ದು ಅಗ್ನಿ IPS ಇವೆಲ್ಲ ಏಕಪಾತ್ರಾಭಿನಯ ಮಾಡೋ ಟೈಮ್ದಾಗ ಅವೆಲ್ಲ ಕಲ್ತಿದ್ದು. ಅದು ಇನ್ನೇ ತಲೆಗದ. ಅದಕ್ಕೂ ಎಲ್ಲ ಅಪ್ಪನೇ ಹೆಲ್ಪ್ ಮಾಡಿದ್ರಿ. ಸೊ ಇದೆಲ್ಲ ಯೂಸ್ ಆಯ್ತು ನಿಮ್ಗೆ, ಏನ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರ. 100%. ವಾವ್. ಅಲ್ಲ ಈಗ ಒಂದು ನಾನ್ ನೋಡ್ದೆ ನಿಮ್ದು ಒಂದು ಇಂಟರ್ವ್ಯೂ ಅಂತ ಹೇಳೋದಿಲ್ಲ, ಅದೊಂಥರ ರೀಲ್ಸ್ ಮಾಡ್ಬಿಟ್ಟಿದ್ದೀರಾ ನೀವು ರಾಬಿನ್ ಉತ್ತಪ್ಪ ಅವ್ರ ಜೊತೆ. ಎಷ್ಟು ಜನ ಆಸೆ ಪಡ್ತಿರ್ತಾರೆ ಕ್ರಿಕೆಟ್ ಫ್ಯಾನ್ಸ್ ಎಸ್ಪೆಷಲಿ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ. ಸೊ ಈಗ ಅವ್ರ ಜೊತೆ ರೀಲ್ಸ್ ಮಾಡೋಕೆ ಅವ್ರು ಒಪ್ಕೊಂಡ್ರ? ಬಿಕಾಸ್ ಸಚ್ ಅ ಬಿಗ್ ಸೆಲೆಬ್ರಿಟಿ ಅವರು. ನೀವ್ ರೀಲ್ಸ್ ಮಾಡೋಣ ಸರ್ ಅಂತ ಕೇಳಿದ ತಕ್ಷಣ ಒಪ್ಕೊಂಡ್ರ? ಹೇಗಾಯ್ತದು ರೀಲ್ಸ್? ಅದು ಮರಿಲಿಕ್ಕೆ ಆಗಂಗಿಲ್ರಿ ಅದು. ಯಾಕಂತಂದ್ರ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಎಲ್ಲಾರ್ಗು ಆಸೆ ಇರ್ತದ, ಹಿಂಗ್ ಮೀಟ್ ಆಗ್ಬೇಕು, ಅದೆಲ್ಲ ಇರ್ತದ. ನನಗೂ ಅದೇ ರೀತಿ ಹಿಂಗೊಂದು ಆಫರ್ ಬಂತು. ಅಂದ್ರೆ ಹಿಂಗೊಂದು ರಾಬಿನ್ ಉತ್ತಪ್ಪ ಸರ್ ಜೊತೆ ಹಿಂಗ ಒಂದು ಕೊಲ್ಯಾಬ್ ರೀಲ್, ಅದು ಒಂದು ಬ್ರ್ಯಾಂಡ್ ಜೊತೆ ಇತ್ತು ರೀ, ಜಿಯೋ ಸಿನಿಮಾ ಬ್ರ್ಯಾಂಡ್ ಜೊತೆ ಇತ್ತು. ಸೊ ಅದೊಂದು ಕೊಲ್ಯಾಬ್ರೇಷನ್ ಒಳಗ ಇತ್ತು. ಸೊ ನಾವು ಮುಂಬೈಗೆ ಬರ್ಬೇಕು ಹಿಂಗೆ. ಅದ್ರದ್ದೆಲ್ಲ ಟಿಕೆಟ್ ಬುಕ್ ಎಲ್ಲ ಅವರೇ ಮಾಡಿ, ಅಲ್ಲಿ ಸ್ಟೇ ಬುಕ್ ಎಲ್ಲ ಅವರೇ ಮಾಡಿ ನಮಗ್ ಕರ್ಸ್ಕೊಂಡಿದ್ದು. ನಾನ ಪವನಣ್ಣ ಇಬ್ರು ಹೋಗಿದ್ವಿ. ಅಲ್ಲೇ ಹಂಗೆ ನಿಂತೀವಿ, ಏನ್ ಮಾಡ್ಬೇಕು ಕಾನ್ಸೆಪ್ಟ್ ಅದು ಇದು ಎಲ್ಲ ಹುಡುಕ್ಯಾಳಿಗತ್ತೀವಿ. ಅಲ್ಲಿ ಆನ್ ಸ್ಪಾಟ್ ಮಾಡಿದ್ರಿ ಅದು ಕಾನ್ಸೆಪ್ಟ್. ನಮ್ ತಲೆ ಕಾನ್ಸೆಪ್ಟ್ ಇರ್ಲಿಲ್ಲ. ಅದು ನಾವು ಬರಬೇಕಾದ್ರೆ ಈ ಕಾಮೆಂಟ್ರಿ ಪ್ರೀ ಮ್ಯಾಚ್ ಇದು ಮ್ಯಾಚ್ ನೋಡೋಕ್ಕಿಂತ ಮೊದಲು ಒಂದು ವಿಡಿಯೋ ಹಾಕ್ತಾರೆ. ಸೊ ಅದಕ್ಕೆ ನಾವು ಪ್ರಿಪೇರ್ ಆಗಿ ಬಂದಿದ್ವಿ, ನಾ ಮತ್ತೆ ಪವನಣ್ಣ. ಆಮೇಲೆ ರಾಬಿನ್ ಉತ್ತಪ್ಪ ಸರ್ ಬರ್ತಾರ, ಆಮೇಲೆ ಅವ್ರ ಜೊತೆ ಮಾಡಿದ್ರ ಆಮೇಲೆ ನೋಡಿದ್ರ ಅಂತ ಹೇಳಿ ಬಂದಿವಿ. ಬಟ್ ಬಂದ್ ಕೂಡಲೇ ಉತ್ತಪ್ಪ ಸರ್ ಜೊತೆ ನೀವು ಮಾಡಬೇಕು ಅಂತಂದ್ರು. ಹೌದಾ, ಈ ಕಾನ್ಸೆಪ್ಟ್ ರೆಡಿ ಮಾಡ್ಬೇಕಲ್ಲ ಅಂತೇಳಿ ಅಲ್ಲೇ ಕೂತು ಒಂದು ಅರ್ಧ ತಾಸು ಕೂತು ಎಲ್ಲ ಪ್ಲಾನ್ ಮಾಡಿದ್ವಿ. ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತೇಳಿ. ಬಂದ್ರೆ ಸರ್ ಒಮ್ಮೆ ಕನ್ನಡ ಒಳಗೆ ಮಾತಾಡ್ಲಿಕ್ಕತ್ರ. ನಮ್ಗೆ ಗುರ್ತಿತ್ತು ಅವ್ರು ಕರ್ನಾಟಕದವ್ರು ಹಿಂಗೆ ಹೇಳಿ, ಅದೆಲ್ಲ ಗುರ್ತಿತ್ತು. ಬಟ್ ಆದ್ರೂ ಅವರು ಬಂದ ಕೂಡಲೇ ಹೆಂಗಿದ್ದೀರಪ್ಪ, ಆರಾಮಿದ್ದೀರಿಲ್ಲೋ ಅಂತ ಹಿಂಗೆಲ್ಲ ಕೇಳಿದ್ರು. ಇವ್ರೇನು ಒಮ್ಮೆ ಉತ್ತರ ಕರ್ನಾಟಕದ್ದು ಮಾತಾಡ್ಲಿಕ್ಕತ್ತಾರಲ್ಲ ಅಂತ ನಾವು ಅವ್ರೆಲ್ಲಾ ವಿಡಿಯೋ ನೋಡ್ಯಾರ ನಮ್ದು. ಆ ಟೀಮ್ ಎಲ್ಲ ಅವ್ರಿಗೆ ವಿಡಿಯೋ ತೋರ್ಸ್ಯದ, ಈ ಟೈಪ್ ಇದಾರ ಇವ್ರ ಕ್ರಿಯೇಟರ್ಸ್, ಇವ್ರು ಬರ್ಲಿಕತ್ತಾರ ಹಂಗ ಹಿಂಗ. ಅವರು ಭಾಳ ಅಂದ್ರೆ ಭಾಳ ಚಲೋ ಮಾತಾಡ್ಸಿದ್ರು. ಆಮೇಲೆ ನಾವು ಏನೇನೋ ಒಂದಿಷ್ಟು ಮಶ್ಕಿರಿ ಮಾಡಿದ್ವಿ, ಅವರು ನಕ್ರ ಅದಕ್ಕೆ. ಆಮೇಲೆ ವಿಡಿಯೋ ಎಲ್ಲ ಶೂಟ್ ಮಾಡಿದ್ವಿ. ನಾ RCB ಜರ್ಸಿ ಹಾಕೊಂಡಿದ್ದೆ ಅವಾಗ. ಇಲ್ಲೊಂದು ಆಟೋಗ್ರಾಫ್ ಮಾಡಿದ್ರು ಅವ್ರಿದ್ದೆ ಇಲ್ಲಿ ಇದ್ರೊಳಗೆ. ಅದೊಂದು ಮೆಮೊರೇಬಲ್ ಡೇ. ಬಟ್ ಅವ್ರು ಒಪ್ಕೊಂಡ್ರು ರೀಲ್ಸ್ ಮಾಡೋದಕ್ಕೆ. ಹೌದೌದು, ಅದೆಲ್ಲ ಅವ್ರ ಟೀಮ್ ಎಲ್ಲ ಅವ್ರಿಗೆಲ್ಲ ಹೇಳಿ ಮಾಡಿ ಹಿಂಗ್ ಮಾಡಿದ್ರು. ಈ ಟೈಪ್ ಇರ್ತದ, ಇವ್ರು ಬರ್ಲಿಕ್ಕತ್ತಾರ, ಆಮೇಲೆ ಈ ಟೈಪ್ ಕಾನ್ಸೆಪ್ಟ್ ಇರ್ತದ ಅವ್ರ ಕಡೆ, ಸೊ ನೀವು ಮಾಡ್ಬೇಕು ಹಂಗ ಹಿಂಗ ಅಂತ ಹೇಳಿ ಅದೊಂದು ಮ್ಯೂಚುವಲ್ ಇದ್ರೊಳಗೆ ಆನ್ ದ ಸ್ಪಾಟ್ ನೀವು ಕಾನ್ಸೆಪ್ಟ್ ನ ರೆಡಿ ಮಾಡಿ ಅವ್ರ ಜೊತೆ ಮಾಡಿದ್ ರೀಲ್ಸ್. ಅದು ಇರಲಿಲ್ಲ ನಮ್ ತಲೆಯಾಗ, ಯಾಕಂದ್ರೆ ಹೇಳಿದ್ರು ಬರ್ತಾರ ಅಂತ ಹೇಳಿ.
ಅವ್ರ ಜೊತೆ ವಿಡಿಯೋ ಇರ್ತದ ಅಂತೇಳಿ. ಬಟ್ ನಮಗೆ ವಿಶ್ವಾಸ ಇರ್ಲಿಲ್ಲ ಅವ್ರ ಜೊತೆ ಮಾಡ್ತೀವ ಇಲ್ಲೋ, ಸುಮ್ನೆ ಹೇಳ್ತಿರ್ಬೋದು. ಸುಮ್ಮ ಅಂತೂ ಹೇಳಂಗಿಲ್ಲ, ಹೇಳ್ತಾರ. ಬಟ್ ಅವ್ರ ಸ್ಕೆಡ್ಯೂಲ್ ಹೆಂಗಿರ್ತದ, ಅದ್ರ ಪ್ರಕಾರ ಹೋಗ್ತದೇನೋ ಅಂತಂದು ನಾವ್ ಅಷ್ಟು ಯೋಚನೆ ಮಾಡಿದ್ದಿಲ್ಲ. ಬಟ್ ಬಂದ ಕೂಡಲೇ ಮಾಡಿ ಮುಗಿಸಿದ್ವಿ. ವಾವ್, ಮೂಮೆಂಟ್ ಅಲ್ವಾ ಮಾತ್ರ ಅದು, ನಿಜವಾಗ್ಲೂ ಫ್ಯಾನ್ ಮೂಮೆಂಟ್ ಅದು. ಓಕೆ, ಸೊ ಮೆಜೆಸ್ಟಿಕ್ ಸೀನ್ಸ್ ಇಷ್ಟು ವೈರಲ್ ಆಯ್ತು ಅಂಡ್ ಅದು ಎಷ್ಟೊಂದ್ ಜನ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ತಾರೆ ರಿಯಲ್ ಲೈಫ್ ಅಲ್ಲಿ. ಅದ್ರದ್ದೊಂದು ಸಣ್ಣ ತುಣುಕು ಎನಾಕ್ಟ್ ಮಾಡಬಹುದಾ ನಮ್ಗೋಸ್ಕರ, ಇಲ್ಲಿ ರೀಕ್ರಿಯೇಟ್ ಮಾಡಬಹುದಾ? ಅದು ಹೌದ್ರಿ. ಅಮ್ಮ ಬಾರಮ್ಮ, ಇಲ್ಲಿ ಏನ ನಿನ್ಗೆ ರೂಮ್ ಬೇಕಾ, ಬಾ ಕುಡಿಸ್ತೀನಿ, ಬಾ. ಎಷ್ಟಿದೆ ಕಾಸು ಇಟ್ಟಿದ್ಯಾ, ಬಾ. 200 ರೂಪಾಯಿ ಕೊಡಮ್ಮ, ಬಾ ಇಲ್ಲಿ. ಹಿಂಗ ನನಗೆ ಎಕ್ಸ್ಪೀರಿಯನ್ಸ್ ಆಗ್ಯದ್ರಿ ಅದು ಒಂದಿಷ್ಟು ಸಲ. ಅದು ಹಿಂದಿನಲ್ಲೂ ಹೇಳಿದಿರಲ್ಲ, ಒಂದು ಲೈನ್ ಹೇಳಿ. ಕ್ಯಾ ಬಾ ಹಿಂದಿ, ಕ್ಯಾ ರೂಮ್ चाहिए, ಹಾ ಆಜಾ ಸಬ್ ಸೆಕ್ಯೂರ್ ಹೈ. ಅಲ್ಲ, ಈ ಕಾನ್ಸೆಪ್ಟ್ ಹೆಂಗೆ ನಿಮ್ಗೆ ಹೊಳ್ದಿದ್ದು ತಲೆಯಲ್ಲಿ? ಅದು ನಾವು ಇಲ್ಲಿ ನಾವು ಬಂದ ಕೂಡ್ಲೆ ನಮ್ ಸೂಟ್ ಕೇಸ್ ತಗೊಂಡ್ ಹೋಗೇ ಬಿಡ್ತಾರ್ರಿ ಅವ್ರು. ಈ ರಿಕ್ಷಾದವ್ರು ಹಂಗೆ ಮಾಡ್ತಾರ. ಸೊ ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ಹೌದು, ಎಲ್ಲಾ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಒಳಗನೆ ಇರ್ತದ. ಸೊ ಆ ರಿಯಾಕ್ಷನ್ ಹೆಂಗಿತ್ತು? ಇರೋದ್ ಲಗೇಜ್ ಎತ್ಕೊಂಡು ಹೊಟ್ಟೋದ್ರೆ ತಕ್ಷಣ ನಿಮ್ಗೆ ಅಣ್ಣ ಕೊಡ್ರಿ ಅಣ್ಣ, ನಮ್ ಬ್ಯಾಡ್ರಿ, ರೂಮ್ ಬ್ಯಾಡ್ರಿ, ನಮ್ ಮನಿ ಅದ ಇಲ್ಲಿ ಅಂತ ಅಂತಿರ್ತೀವಿ ಅಷ್ಟೇ. ಅಲ್ಲ, ಆ ಕ್ಷಣಕ್ಕೆ ಏನಾದ್ರು ಭಯ ಆಗುತ್ತೆ, ಯಾರಪ್ಪ ಇದು ಏನು ಅಂತ? ಹೌದ, ನೀವು ಒಂದ್ಸಲ ಹೋಗಿ ನೋಡ್ರಿ. ಬ್ಯಾಡ ಅಂದ್ರಿ? ಬೇಡ, ನಾವ್ ಸಾಕು ಈ ಕಡೆ ಇರ್ತೀವಿ, ಮನೆ ಕಡೆ. ಓಕೆ, ಸೊ ಈಗ ನೀವ್ ಹೇಳಿದ್ರಿ ರೀಲ್ಸ್ ಕಾನ್ಸೆಪ್ಟ್ ಇದೆಲ್ಲ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ ಈಗ. ಸೊ ಅದ್ ಹೇಗ್ ನಡೆಯುತ್ತೆ ಆ ಪ್ರಾಸೆಸ್? ಈಗ ಕಾನ್ಸೆಪ್ಟ್ ಯೋಚನೆ ಮಾಡೋದಾಗಿರ್ಬಹುದು, ಅದಾದ್ಮೇಲೆ ಅದಕ್ಕೆ ಬೇಕಾದಂತ ಸ್ಕ್ರಿಪ್ಟ್ ರೆಡಿ ಮಾಡೋದು, ಎಡಿಟಿಂಗು, ಈ ಪ್ರಾಸೆಸ್ ಅದೊಂಚೂರು ಎಕ್ಸ್ಪ್ಲೈನ್ ಮಾಡಿ ನಮ್ಗೆ. ಪ್ರೊಸೆಸ್ ಈಗ ನಾವು ಇಲ್ಲೇ ಕೂತೀವಿ, ನನಗೆ ಈಗ ಒಂದೇನೋ ಒಂದು ಕಾಂಟೆಂಟ್ ಹೊಳಿತು. ಸೊ ಈಗ ನೀವು ಒಂದೇನೋ ಅವ್ರಿಗೆ ಹೇಳಿದ್ರಿ, ಇಲ್ಲ ಅವ್ರು ಒಂದೇನೋ ನಿಮಗೆ ಹೇಳಿದ್ರು. ಸೊ ಇಲ್ಲೊಂದ್ ಏನ್ರ ಕಾಮಿಡಿ ಆಯ್ತು. ಸೊ ಇದು ಎಷ್ಟು ಜನಕ್ಕೆ ರಿಲೇಟೇಬಲ್ ಇರ್ತದ ಅದೆಲ್ಲ ತಿಳ್ಕೊಂಡು ಒಂದು ಕಾನ್ಸೆಪ್ಟ್ ಹಂಗೆ ಒಂದು ಹೊಳಿತದ, ಹಾ ಇದ್ರ ಮೇಲೆ ಏನ್ರ ಮಾಡ್ಬೋದಪ್ಪ ಅಂತ ಹೇಳಿ. ನಂದು ಪ್ರೊಸೆಸ್ ಏನಂತಂದ್ರೆ, ನಾ ಫಸ್ಟ್ ಅದನ್ನ ವಾಟ್ಸಪ್ದಾಗ ನಾವ್ ಒಬ್ಬನೇ ಇರುವಂತದ್ ಒಂದು ಗ್ರೂಪ್ ಅದ. ಸೊ ಅಲ್ಲಿ ನಾನು ಅದನ್ನ ಬರ್ಕೊಂಡ್ಬಿಡ್ತೀನಿ. ಆಮೇಲೆ ಜಾಸ್ತಿ ಟೈಮ್ ನಾ ಗಾಡಿ ಓಡಿಸ್ಬೇಕಾದ್ರೆ ನಂಗೆ ಕಾನ್ಸೆಪ್ಟ್ ಬರ್ತಾವ, ನನಗೆ ಗೊತ್ತಿಲ್ಲ. ಆಮೇಲೆ ವಾಶ್ರೂಮ್ದಾಗ ಕೂತಾಗ ಬರ್ತಾವ, ಏನ್ ಗೊತ್ತಿಲ್ಲ. ಆ ಟೈಮ್ದಾಗ ನಾವು ಕೆಲವೊಮ್ಮೆ ವಾಯ್ಸ್ ನೋಟ್ ಮಾಡಿ ಇಟ್ಕೋತೀನಿ. ಆಮೇಲೆ ಯಾರ ಹಿಂದ್ ಫ್ರೆಂಡ್ ಕೂತಿರ್ತಾರಲ್ಲ, ಜಲ್ದಿ ವಾಟ್ಸಪ್ ತೆಗಿಲೆ ನಂಗೆ ಇದನ್ನ ಕಳ್ಸ ಅಂತಂದು ಅವ್ರಿಗೆ ಹೇಳ್ತೀನಿ. ಅವ್ರು ಪಟ್ನೆ ಕಳ್ಸಿರ್ತಾರ. ಅದು ಮನಿಗೆ ಬಂದ್ ವಿಚಾರ ಮಾಡೋದು, ಹಾ ಇದು ಹೆಂಗ್ ತಗೊಂಡ್ ಹೋಗ್ಬೇಕು. ಸೊ ನಮ್ದು ಎವ್ರಿ ರೀಲ್ಗೆ ಸ್ಟಾರ್ಟ್ ಎಂಡ್ ಏನ್ರ ಸಿಕ್ತಂತಂದ್ರೆ ಮಿಡಲ್ ನಾವು ಒಂದಿಷ್ಟು ಡೈಲಾಗ್ಸ್ ಹಾಕಿ ಆ ಟೈಪ್ ಅದು ಪ್ರೊಸೆಸ್ ಅಂದ್ರೆ ಕೂತು ಬರಿತೀವ್ರಿ ನಾವು. ಕಾನ್ಸೆಪ್ಟ್ ಇರ್ತದ, ಅದು ಎಲಾಬ್ರೇಟ್ ಮಾಡಿ ಬರಿಬೇಕು, ಸ್ಟಾರ್ಟ್ ಎಂಡ್ ಇಡ್ಬೇಕು. ಇಷ್ಟಾದ್ಮೇಲೆ ಶೂಟ್ ಮಾಡಿ ಎಡಿಟ್ ಮಾಡ್ತೀವಿ. ಸೊ ಇದೆಲ್ಲ ನೀವೇ ಮಾಡೋದಾ ಒಬ್ರೇನಾ? ಹೌದೌದು, ಅದು ಕಾನ್ಸೆಪ್ಟ್ ಹುಡುಕುದು, ಬರೆಯೋದು, ಶೂಟ್ ಮಾಡೋದು, ಎಡಿಟ್ ಮಾಡೋದು, A to Z ಎಲ್ಲ. ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಎಲ್ಲಾ ಮಾಡ್ತಾನ್ರಿ. ಯಾರ ನಾ ಅಷ್ಟೇ ಅಲ್ಲ, ಎಲ್ಲರೂ ಅವ್ರೆಲ್ಲಾರು ತಮ್ಮ ವಿಡಿಯೋ ತಾವೇ ಎಡಿಟ್ ಮಾಡ್ಕೊಳ್ಳೋದು. ಅವ್ರ ಎದ್ರೊಳಗಾರೆ ಮಾಡ್ಲಿ ಎಡಿಟ್, ಫೋನ್ದಾಗ ಮಾಡ್ಲಿ, PC ದಾಗ ಮಾಡ್ಲಿ, ಅದ್ರ ಖರೆ ಅವರೇ ಮಾಡ್ತಾರೆ ಎಡಿಟ್, ಅವರೇ ಮಾಡ್ತಾರೆ ಶೂಟ್, ಅವರೇ ಮಾಡ್ತಾರೆ, ಅವರೇ ಕಾನ್ಸೆಪ್ಟ್ ಬರೀತಾರೆ. ಸೊ ಒಂದು ಮಿನಿ ಸಿನಿಮಾ ಇವ್ರು ಮಾಡ್ತಾರೆ. ಹಾ, ನಿಜವಾಗ್ಲೂ ಅದೊಂಥರ ಡಿಫ್ರೆಂಟ್ ಟ್ಯಾಲೆಂಟ್ ಏನೇ ಅದು. ಎಲ್ಲ A to Z ಮಾಡ್ಬೇಕಂದ್ರೆ ಈಗ ಒಂದು ಸಿನಿಮಾ ಅಥವಾ ಸೀರಿಯಲ್ ಅಂತಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಒಬ್ಬೊಬ್ರು ಇರ್ತಾರೆ. ಇದೆಲ್ಲ ಈಗ ವ್ಲಾಗ್ ಎಲ್ಲ ಮಾಡ್ತಿರ್ತಾರ ಎಷ್ಟೋ ಕ್ರಿಯೇಟರ್ಸ್. ಅವ್ರೆಲ್ಲ ವ್ಲಾಗ್, ಈಗ ಚೇತನಣ್ಣ ಅಂತ ಏನೋ ಹೇಳಿದೆ, ಅವ್ರದ್ದು ಚಾನಲ್ ಚೆಕ್ ಮಾಡ್ರಿ, ಭಾಳ ಫನಿ ಇದಾರ ಅವ್ರು. ಅವ್ರದೊಂದು ವ್ಲಾಗ್ ಒಂದು 50 GB ಆಗಿರ್ತದೆ, 50 GB ವ್ಲಾಗ್ ಆಗಿರ್ತದೆ. ಸೊ ಅವರೆಲ್ಲ ಅದನ್ನ ಕಟ್ ಮಾಡಿ ಮೊನ್ನೆ ರೀಸೆಂಟ್ ಒಂದು ವ್ಲಾಗ್ ಮಾಡಿದ್ದು, ಅದು ಅವ್ರದ್ದು ಎಷ್ಟು 1 ತಾಸಿನ ವ್ಲಾಗ್ ಆಗ್ಯದ. ಅದು ಎಲ್ಲ ಕಟ್ ಮಾಡಿ 1 ತಾಸಿಂದ ಆಗ್ಯದ. ಸೊ ಅದು ಎಕ್ಸ್ಪೋರ್ಟ್ ಹೊಡಿಬೇಕು, ಅದೆಷ್ಟೆಲ್ಲ ಎಡಿಟ್ ಮಾಡ್ಬೇಕಲ್ಲ, ಸಿಕ್ಕಾಪಟ್ಟೆ ಕೆಲಸ ಇರ್ತದೆ. ವಾವ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ಗೆ. ಬಿಕಾಸ್ ನಾವು ಮೊಬೈಲ್ ತೆಗೆದ್ರೆ ನಾವು ಟೈಮ್ ಹೋಗೋದೇ ಗೊತ್ತಾಗಲ್ಲ, ಬಿಕಾಸ್ ಅಷ್ಟು ಜನ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿರ್ತಾರಲ್ಲ. ನಿಜವಾಗ್ಲೂ ಇಟ್ಸ್ ಅ ಗ್ರೇಟ್ ಟ್ಯಾಲೆಂಟ್. ಈಗ ನೀವು ಮಾಡುವಂತ ರೀಲ್ಸ್ ನ ಯಾವ ಏಜ್ ನವರು ಜಾಸ್ತಿ ನೋಡ್ತಾರೆ ಅಂತ ನಿಮ್ಮ ಅಬ್ಸರ್ವೇಷನ್? ಅದ್ರೊಳಗೆ ಗೊತ್ತಾಗ್ತದ್ರಿ, ಇನ್ಸೈಟ್ಸ್ ದಾಗ ಸೊ ಎಲ್ಲ ಗೊತ್ತಾಗ್ಬಿಡ್ತದ. ನಂದು ಜಾಸ್ತಿ 25 to 35 ಏಜ್ ತನಕ ಜಾಸ್ತಿ ಜನ ನಂದು ವಿಡಿಯೋಸ್ ಎಲ್ಲ ನೋಡುದು. ಹೈಯೆಸ್ಟ್ ಅವರೇ ಆ ಏಜ್
ಏಜ್ ಗ್ರೂಪ್ ದವ್ರು ಇದಾರೆ. ಕ್ರಿಶ್, ಉಡಾಳ್ ಪವ್ಯ, ಸ್ನೇಹ, ಆಶಿಕಾ ಗೌಡ ಇವ್ರ ಜೊತೆ ನೀವು ಜಾಸ್ತಿ ರೀಲ್ಸ್ ಮಾಡೋದನ್ನ ನಾವು ನೋಡಿದೀವಿ. ರೀಲ್ಸ್ ಪಾರ್ಟ್ನರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈಗ ಇವ್ರ ಜೊತೆ ರೀಲ್ಸ್ ಮಾಡುವಾಗ ಅವ್ರದ್ದು ಏನಾದ್ರು ಇನ್ಪುಟ್ಸ್ ಇರುತ್ತಾ, ಈ ತರ ಮಾಡೋಣ ಅಥವಾ ಇಂಪ್ರೊವೈಸೇಷನ್ ಮಾಡೋದು, ಈ ತರ ಏನಾದ್ರು ಮಾಡ್ತಿರ್ತಾರ ನಿಮ್ ಪಾರ್ಟ್ನರ್ಸ್? ಹೌದೌದು ಇರ್ತದ್ರಿ. ಈಗ ನಾ ಪವನ್ ಅಣ್ಣನ್ ಜೊತೆ ಮಾಡ್ಲಿಕತ್ತೀನಿ, ಕೃಷ್ಣ ಜೊತೆ ಮಾಡ್ಲಿಕತ್ತೀನಿ, ಇಲ್ಲ ಆಶಿಕಾ ಜೊತೆ ಮಾಡ್ಲಿಕತ್ತೀನಿ, ಸ್ನೇಹ ಜೊತೆ ಯಾರ ಜೊತೆ ಮಾಡಿದ್ರು ಅದೊಂದು ಮ್ಯೂಚುವಲಿ ಸ್ಕ್ರಿಪ್ಟ್ ಅಪ್ರೂವ್ ಆಗಿರ್ತದ ಇಬ್ರು. ಈಗ ಆ ಸ್ಕ್ರಿಪ್ಟ್ ತಗೊಂಡ್ ಇದ್ರಾಗ ಅವ್ರ ಫ್ಲೇವರು ಆಡ್ ಇರ್ತದ, ನನ್ ಫ್ಲೇವರು ಆಡ್ ಇರ್ತದ, ಅದು ಕೂಡಿ ಒಂದು ಸ್ಕ್ರಿಪ್ಟ್ ಆಗ್ತದ. ಅವರು ಇನ್ಪುಟ್ಸ್ ಕೊಡತಾರ, ನಾವು ಇನ್ಪುಟ್ಸ್ ಕೊಡ್ತೀವಿ. ನಾ ಹೆಂಗ್ ಹೇಳ್ತೀನಿ ಹಂಗೆ ಆಗಂಗಿಲ್ಲ. ಸೊ ಅದು ಕೊಲಾಬ್ರೇಷನ್ ಅಲ್ಲ, ಕೊಲಾಬ್ರೇಷನ್ ರೀತಿ ಒಳಗನೆ ಇರ್ತದ. ಇವ್ರ ಜೊತೆ ಎಲ್ಲ ನಾವು ಜಾಸ್ತಿ ವಿಡಿಯೋಸ್ ಮಾಡೋದು, ಯಾಕಂತಂದ್ರೆ ಅವ್ರು ನಾವು ಅವಾಗ ಸಿಕ್ಕೋತಿರ್ತೀವಿ. ಹಂಗೆ ಅದ ರೀಲ್ಸ್ ಪಾರ್ಟ್ನರ್ಸ್ ನಿಮ್ಗೆ. ಈಗ ನಮ್ ಚೇತನ್ ಅಣ್ಣ ಅಂತ ಏನಿದೆ, ಅವ್ರು ಶಿವು, ಆಮೇಲೆ ಈಶ್ವರ್, ಆಮೇಲೆ ಸ್ಕ್ಯಾಂಡಿ ಮ್ಯಾನ್ ಅಂತಿದಾರ ಅವ್ರು, ಬಹಳ ಜನ ಇದಾರ್ರಿ. ಈಗ ಆಕಾಶ್ ಅಂತಿದಾರ, ಅವ್ರು ವ್ಲಾಗ್ ಮಾಡ್ತಾರ. ನಾ ಈಗ ಒಬ್ರದ್ದು ಇಬ್ರದ್ದು ಯಾರಾದ್ರೂ ಹೆಸರು ಮಿಸ್ ಮಾಡಿದ್ರೆ ಈಗ ನಾ ಬಡ್ಸ್ಕೊತೀನ್ರಿ ಅದಕ್ಕೆ ಬ್ಯಾಡ. ಬಹಳ ಮಂದಿ ಎಲ್ಲಾರ ಜೊತೆ ನಾವು ಪ್ರಕಾಶ್ ಆರ್ಕೆ ಅಂತಿದಾರ. ಹಿಂಗ್ ಜಗ್ಗಿ ನಮ್ದು ದೋಸ್ತಿ ದೊಡ್ಡದವ, ದೋಸ್ತಿ ಸರ್ಕಲ್ ದೊಡ್ಡದಿದೆ. ಸೊ ಈ ತರ ಯಾವಾಗಾರು ರೀಲ್ಸ್ ಮಾಡಿ ಪೋಸ್ಟ್ ಮಾಡಿದಾಗ ಏನಾದ್ರು ಕಿರಿಕಗಳಾಗಿದೆ, ಯಾರಾದ್ರೂ ಜಗಳ ಮಾಡಿರೋದು ಅಥವಾ ಮೆಸೇಜ್ ಮಾಡಿ ಏನ್ ಈ ಕಾನ್ಸೆಪ್ಟ್ ಮಾಡಿದೆ ಅಂತ ಬೈದಿರೋದು, ತೆಗ್ದಾಕು ರೀಲ್ಸ್ ಅನ್ನೋದು? ಇಲ್ರಿ ಸದ್ಯಕ್ಕೆ ಅಂತವೇನಾಗಿಲ್ಲ. ಆತರ ಏನಾಗಿಲ್ಲ. ಸೊ ಈಗ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಕಾಮೆಂಟ್ಸ್ ಗಳು ಕೇಳ್ಬೇಕಾ, ಫ್ರೀ ಅಂತಾರ, ಎಲ್ಲಾರ್ಗು ಯಾರೇನ್ ಬೇಕಾ ಕಾಮೆಂಟ್ ಮಾಡ್ಬೋದು. ಆತರ ನಿಮ್ಗೆ ನೆನ್ಪಿರೋಂತ ಯಾವ್ದಾದ್ರು ಫನ್ನಿ, ಇರಿಟೇಟ್ ಆಗುವಂತ ಕಾಮೆಂಟ್ ಅಥವಾ ವಿಯರ್ಡ್ ಆಗಿ ಯಾರಾದ್ರೂ ಏನಾದ್ರು ಕಾಮೆಂಟ್ ಮಾಡಿದ್ ನೆನ್ಪಿದ್ಯಾ ಯಾವ್ದಾದ್ರು? ಜಗ್ಗಿ ಜನ ಮಾಡ್ತಾರ್ರಿ. ಅಂದ್ರೆ ನಾವ್ ಅದನ್ನೆಲ್ಲ ಹೆಂಗಂತಂದ್ರ ನಾನು ನಗತೀನಿ ಅದಕ್ಕೆ. ಅವ ನನ್ ರೋಸ್ಟ್ ಮಾಡಿದ್ರ ಇಲ್ಲ ಅವ ನಂಗೆ ಏನ್ರ ಬೈದ್ರ, ಅವ ಏನ್ರ ಮಸ್ತಾಗಿ ಜೋಕ್ ಹೊಡೆದಿದ್ದ ನನ್ ಮೇಲೆ ಅಂತಂದ್ರೆ ನಾನು ನಗತೀನಿ ಅದಕ್ಕೆ, ನಗು ಇಮೋಜಿನೇ ಹಾಕ್ತೀನಿ. ದೋಸ್ತ್ ನನ್ನ ಮೇಲೆ ನೀ ಬೆಸ್ಟ್ ಜೋಕ್ ಮಾಡಿದಿ ಅಂತ ಹೇಳಿ. ಸೊ ಆ ರೀತಿ ನಾ ಎಂದ್ ಹಿಂಗ ಬೇಜಾರಾಗೇಲ್ರಿ ಯಾವ್ದು ಕಮೆಂಟಿಗೆ. ಯಾವ್ದಾರು ಹೇಳಿ ನೋಡೋಣ ನೆನ್ಪಲ್ಲಿ ಇರೋಂತ ಕಾಮೆಂಟ್. ಅದು ಬಾ ಹೊಲಸದ್ರಿ. ಈಗ ನಿಮ್ ಹೇಳುದು ಹೆಣ್ಮಕ್ಳು ಇದಾರ ಇಲ್ಲಿ, ಹೌದಲ್ಲ? ಈಗ ಬೀಪ್ 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 ಅಷ್ಟೇ ಎಲ್ಲಾನೇ ಬೀಪ್ ಹೋದ್ರು, ಅದಕ್ಕೆ ಬೇಡ. ಅಲ್ಲ ಓಕೆ, ಆತರ ಬೀಪ್ ಅಲ್ದೇ ಇರೋಂಥದ್ದು ಅಥವಾ ಯಾವ್ದಾದ್ರು ಒಳ್ಳೆ ಕಾಮೆಂಟ್, ಸಿಕ್ಕಾಪಟ್ಟೆ ಮನ್ಸಿಗೆ ಟಚ್ ಆಗಿರೋಂಥ ಕಾಮೆಂಟ್ ಅಥವಾ ಏನಾದ್ರು ಇರ್ಬೋದಲ್ಲ, ತುಂಬಾ ಇನ್ನೂ ಜಾಸ್ತಿ ಒಳ್ಳೊಳ್ಳೆ ವಿಡಿಯೋಸ್ ಮಾಡಿ ಹಾಕ್ಬೇಕು ಅಂತ ಮೋಟಿವೇಟ್ ಮಾಡುವಂತ ಕಾಮೆಂಟ್ಸ್? ಇವು ಡಿಎಮ್ಸ್ ದಾಗ ಎಲ್ಲ ಬರ್ತಿರ್ತಾವ್ರಿ ಜಾಸ್ತಿ. ಕಾಮೆಂಟ್ ಮಾಡ್ತಾರ ವಿಡಿಯೋ ಹೆಂಗದ ಅಂತ ಹೇಳ್ತಾರ, ಬಟ್ ಆ ವಿಡಿಯೋ ಇಂದ ಅವ್ರಿಗಾಗೋ ಇಂಪ್ಯಾಕ್ಟ್ ಬರ್ದ್ ಹಾಕಿರ್ತಾರ ಅವ್ರು ಡಿಎಂ ದಾಗ. ಯಾವ್ದಾದ್ರು ಮೆಮೊರಬಲ್ ಪರ್ಸನ್ ಯಾರಾದ್ರೂ ಕಾಮೆಂಟ್ ಮಾಡಿದ್ದು ಅಥವಾ ನಿಮ್ಗೆ ಮೆಸೇಜ್ ಮಾಡಿ ಸಖತ್ತಾಗಿ ಮಾಡಿದ್ಯಾ ಅಂತ ಹೇಳಿದ್ದು ಏನಾದ್ರು ಇದೆಯಾ? ಹೌದ್ರಿ, ಬಹಳ ಮಂದಿ ಹೇಳ್ಯಾರ. ಅಂದ್ರ ಅವ್ರು ನಾವು ಸ್ಟ್ರೆಸ್ ಫ್ರೀ ಆಗ್ತೀವಿ, ನಾವು ಇಲ್ಲಿ IT ಜಾಬಿಗೆ ಹೋಗ್ತೀವಪ್ಪ, ಮುಂಜಾನೆ ಸಂತಂಗ ಕೆಲಸ ಮಾಡ್ತೀವಿ, ಸಂಜೆಗ್ ಬಂದ್ ನಿನ್ ವಿಡಿಯೋಸ್ ನೋಡ್ತೀವಿ, ನಮ್ಗ ಒಂದ್ ಸ್ವಲ್ಪ ಸಮಾಧಾನ ಆಗ್ತದ. ನನ್ನ 5 ವರ್ಷದ ಮಗ ಅದ, 6 ವರ್ಷದ ಮಗ ಅದ, ನಿನ್ ವಿಡಿಯೋ ಹಿಡ್ಕೊಂಡ್ ಕೂತ್ ಬಿಟ್ಟಿರ್ತಾನ. ಎಷ್ಟ್ ಚಲೋ ಅನಿಸ್ತದ್ರಿ ನಾ ಕೇಳಲಿಕ್ಕೆ. ಆಮೇಲೆ ನಾ ಹಿಂಗ ಒಂದ್ ಹಾಸ್ಪಿಟಲ್ದಾಗ ಇದ್ದೆ, ಇಲ್ಲ ಹಿಂಗ ನಾ ನಿನ್ ವಿಡಿಯೋ ನೋಡಿ ಸ್ವಲ್ಪ ಹಿಂಗ ಚಲೋ ಅನ್ಸಿತ್ ನನಗ, ನಾ ಅಲ್ಲಿಂದ ಕ್ಯೂರ್ ಆದೆ, ಥೆರಪಿ ಪಾ ನಿನ್ ವಿಡಿಯೋಸ್ ಅಂತ ಹಿಂಗ ಇರ್ತಾವ. ಇಂಥ ಮೆಸೇಜ್ಗಳೆಲ್ಲ ಇನ್ನ ನಮಗ ಸ್ಫೂರ್ತಿ, ಇನ್ನ ಜಾಸ್ತಿ ವಿಡಿಯೋಸ್ ಮಾಡ್ಲಿಕ್ಕೆ ಒಂದ್ ಪ್ರೋತ್ಸಾಹ ನೀಡಿದಂಗ ಆಗ್ತದ ನಮಗ. ಸೊ ನೀವು ಹೆಚ್ಚಾಗಿ ಈಗ ಕ್ರಿಕೆಟ್ ಮೇಲೆ ರೀಲ್ಸ್ ಮಾಡ್ತೀರಾ, ಸೊ ಕ್ರಿಕೆಟ್ ಫ್ಯಾನಾ ನೀವೇನಾದ್ರು? ಹೌದೌದ್ರಿ. ಸೊ ಬರೀ ಆಡೋದಾ ನೋಡೋದಾ? ನಾವ್ ಆಡುತ್ತೀವ್ರಿ. ನಮ್ದು ವಾರಕ್ಕೆ 1-3 ಸಲ ನಾವ್ ಅಲ್ಲೇ ನಮ್ ಊರಾಗ ಟರ್ಫಿಗೆ ಹೋಗ್ತಿವಿ ಆಟ ಆಡ್ಲಿಕ್ಕೆ. ಅಲ್ಲೇ ನಮ್ದೆಲ್ಲ ಒಂದ್ 15-20 ಮಂದಿ ಇರ್ತೀವಿ ನಾವು. ನಮ್ದೇ ಒಂದು IPL. ಮೊನ್ನೆ ಎಲ್ಲಾರು ನಾವು ವಿಡಿಯೋಸ್ ಮಾಡೋರ್ ಎಲ್ಲಾರು ಕೂಡಿ ಅಲ್ಲೇ ನಮ್ ಬೆಳಗಾವಿ ಊರಾಗ ಎಲ್ಲಾರು ಸೇರಿದ್ವಿ. ಅಲ್ಲಿ ನಾವು ಕ್ರಿಕೆಟ್ ಆಡಿದ್ವಿ. CPL ಅಂತ ಮಾಡಿದ್ವಿ ನಾವು. CPL ಅಂದ್ರೆ ಕ್ರಿಕೆಟರ್ಸ್ ಪ್ರೀಮಿಯರ್ ಲೀಗ್. ಕ್ರಿಕೆಟರ್ಸ್ ಪ್ರೀಮಿಯರ್ ಲೀಗ್, ಓಕೆ, ಆ ಟೈಪ್ ಮಾಡಿದ್ವಿ. ಓಕೆ. ಸೊ ನಿಮ್ಗೆ ಏನಾದ್ರು ಅನ್ಸುತ್ತೆ ಯಾವತ್ತಾದ್ರೂ ನಾನು IPL ಅಲ್ಲಿ ಆಡ್ಬೇಕು ಅಥವಾ? ಸಣ್ಣಾಗಿದ್ದಾಗ ಅಂತಿದ್ವಿ ಕ್ರಿಕೆಟರ್ ಆಗೋನ್ ದೋಸ್ತ ಅಂತಂದ್ರೆ, ಬಟ್ ಅದೆಲ್ಲ ಬರೀ ಗಲ್ಲಿಗೆ ಸಾಕು ಕ್ರಿಕೆಟ್ ಅಂತನಾ? ಅಷ್ಟೇ ರೀ. ಓಕೆ. ಸೊ ಈಗ ಬಿಸ್ನೆಸ್ ಟಾಕ್ಸ್ ಅಂತ ನೀವೊಂದು ಕಾನ್ಸೆಪ್ಟ್ ನ ಇಟ್ಕೊಂಡು ರೀಲ್ಸ್ ಮಾಡ್ತೀರಲ್ಲ, ಸೊ ಈಗ ಎಷ್ಟೋ ಜನಕ್ಕೆ ಅನ್ಸುತ್ತೆ ಇಷ್ಟು ಸಣ್ಣ ವಯಸ್ಸಲ್ಲೇ ಇಷ್ಟೊಂದು ಬಿಸ್ನೆಸ್ ಬಗ್ಗೆ ಎಲ್ಲ ಮಾತಾಡ್ತಾನಲ್ಲಪ್ಪ ಹುಡುಗ ಅಂತ. ಸೊ ನಿಮ್ಗೆ ಏನಾದ್ರು ಮುಂದೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಇದೆಯಾ ಅಥವಾ ಇಷ್ಟೊಂದು ಬಿಸ್ನೆಸ್ ಐಡಿಯಾಸ್ ಹೇಗೆ ಬಂತು? ಅವು ಹಿಂಗೆ ರೀ, ಸ್ವಲ್ಪ ರಾತ್ರಿ ಆದ ಕೂಡಲೇ ನಾವು ನಮ್ ದೋಸ್ತರದ್ದು ಎಲ್ಲರದು ಚಾಲು ಆಗ್ತಾವ. ಹಾಗೆ ನಾವು ಕೂತ್ ಪಾರ್ಟಿ ಗಿಟಿ ಮಾಡುವಾಗ ಇಲ್ರಿ ಅದೆಲ್ಲ ಏನಿಲ್ಲ, ಪಾರ್ಟಿ ಗೀಟಿ ಏನಿಲ್ಲ. ಹಂಗೆ ಕೂತ್ ನೀವ್ ಏನ್ ಮಾತಾಡ್ತೀರಿ ಪಾರ್ಟಿ ಗೀಟಿ ಅಂದ್ರಲ್ರಿ,
ನಾನ್ ಸ್ವಲ್ಪ ಸಮಾಧಾನ ಇರ್ಬೇಕಂತ ಮಾಡಿದ್ದೆ. ಅಲ್ಲ ಜ್ಯೂಸ್ ಆರಾಮಾಗಿ ಜ್ಯೂಸ್ ಪಾರ್ಟಿ ಹಾ ಅದು ಅದಾಗೆಲ್ಲ ಅದು ಆಗಿಲ್ಲ. ಬಟ್ ಅದೇ ಹಿಂಗೆ ಮಾತಾಡ್ಕೋತಿರ್ತೀವಿ ರೊಕ್ಕ ಹೆಂಗ್ ಮಾಡುದ್ಲಿ, ರೊಕ್ಕ ಇಂಪಾರ್ಟೆಂಟ್. ರೊಕ್ಕ ಹೆಂಗ್ ಮಾಡುದ್ಲಿ, ಇದು ಮಾಡುನು ಅದು ಮಾಡುನು. ಇವ ಚಾ ಅಂಗಡಿ ಎಷ್ಟು ಗಳಿಸ್ತಿರ್ಬೇಕ್ಲಿ ಹಾ ಇವ ಒಂದು ಚಾ 10 ರೂಪಾಯಿಗೆ ಮಾರ್ತಾನ, ದಿವ್ಸಕ್ಕೆ ಎಷ್ಟು ಚಾ ಹೋಗ್ತಾವ ಇಲ್ಲಿ ಅಂತಂದ್ ಹಿಂಗ ಅದ್ರ ಮೇಲೆ ಡಿಸ್ಕಷನ್ ಇಂತ ಎಲ್ಲಾ ಮಾಡ್ಕೊತಿರ್ತೀವ್ರಿ ನಾವು. ಈ ರಿಕ್ಷಾದವ್ರು ಎಷ್ಟು ಗಳಿಸ್ತಿರ್ಬೇಕ್ಲಿ ದಿವ್ಸಕ್ಕ, ಇವ್ರು ಒಂದ್ ಕ್ಯಾಬ್ ಬುಕ್ ಮಾಡಿದ್ರೆ ಇಷ್ಟ ಇರ್ತದ್ಲಿ, ಎಷ್ಟು ಗಳಿಸ್ತಿರ್ಬೇಕು ಇವ್ರು, ಹಂಗ ಹಿಂಗ ಅಂತ ಹೇಳಿ ಇಂಥವೇ ಒಟ್ಟು ಮಂದಿ ಎಷ್ಟು ಗಳಿಸ್ತಾರ ಅನ್ನೋದು ಅದೇ ಒಂದು ಡಿಸ್ಕಷನ್ ಮಾಡಿ ಕಾನ್ಸೆಪ್ಟ್ಗಳು ತೆಗೆದಿದ್ದು.